ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಅರ್ಥ ಆಗಬೇಕು. ಅದು ನಮ್ಮದ್ರಲ್ಲಿ ಏನಂದರೆ ಶರಿಯತ್ ತರೀಖತ್ ಅಂತ ಇದೆ, ಪಾರ್ಟ್ಸ್ ಇದ್ದಾವೆ, ತುಂಬ ತರಹದ್ದು ಇದೆ ನಮ್ಮ ಇಸ್ಲಾಮಲ್ಲಿ. ಶರಿಯತ್ ತರೀಖತ್ಗೆ ಆಗಲ್ಲ. ಶರಿಯತ್ ಏನಂದರೆ ಮದ್ರಸಾ ಮಸೀದಿ ಬನ್ನಿ ಅಂತಾರೆ. ಮಸೀದಿಯ ಜನ ಏನು ಮಾಡ್ತಾರೆ ಅಂದರೆ ಅವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗಬೇಕು, ನಾವೆಲ್ಲ ಏನು ಮಾಡಬೇಕು, ಮದ್ರಸೆಗೆ ಹೋಗಿ ಮದ್ರಸಾ ತಾಲೀಮ್ ಕಲಿಬೇಕು. ಅವ್ರು ಅದಕ್ಕಿಂತ ಮುಂದೆ ಯಾವುದು ಮಾತಾಡಲ್ಲ. ತರೀಖತ್ ದೇವ್ರ ಹತ್ರ ಹೇಗೆ ತಲುಪಬೇಕು ಅದು ಏನೂ ಹೇಳಲ್ಲ. ಬೇರೆ ಇಲ್ಲೇ ಏನು ನಾವು ನಮಾಜ್ ಹೇಗೆ ಮಾಡಬೇಕು, ಸ್ನಾನ ಬಟ್ಟೆ ಹೇಗೆ ಹಾಕ್ಕೋಬೇಕು ಅಷ್ಟೇ ಶರಿಯಾ ಅವ್ರದ್ದು. ನನಗೇನು ಲಾಭ ಇಲ್ಲ ಸರ್, ಅವ್ರು ಯಾರು ಗೊತ್ತಿಲ್ಲ ನನಗೆ. ಸೈಯದಿ ಯೂನುಸ್ ಅಲ್ ಗೋಹರ್ ಅನ್ನೆಲ್ಲ ಅಲ್ಲ ಸರ್, ಸೈಯದಿ ಯೂನುಸ್ ಅಲ್ ಗೋಹರ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಯಾವತ್ತೂ ಭೇಟಿಯಾಗಿಲ್ಲ ಅಷ್ಟೇ ಸರ್. ಏನು ಆನ್ಲೈನ್ ನೋಡ್ತಾ ಇದ್ದೀನಿ ಅಷ್ಟೇ, ಬೇರೆ ಯೂಟ್ಯೂಬಲ್ಲಿ ನೋಡೋದಷ್ಟೇ ಸರ್. ಅದೇ ನಾನು ಅದು ವಿಡಿಯೋ ಹಾಕಿದ್ನಲ್ಲ ಸರ್, ನಂದು ಅದು ತುಂಬ ಅವರು ಸ್ಪೀಚಸ್ಗೆ ಇಂಪ್ರೆಸ್ ಆಗಿಬಿಟ್ಟು ಭಾವುಕಾತ್ಮ ನಂದು ಏನು ಸೆಂಟಿಮೆಂಟ್ಸ್ ಇತ್ತು ನಾನು ಯಾವಾಗ ಓಪನ್ ಆಗಿ ಹೇಳಿಬಿಟ್ನೋ ಈ ಥರ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಮಸೀದಿಯವ್ರಿಗೆ ವಿಡಿಯೋ ಹಾಕಿದ್ದಕ್ಕೆ ಅವ್ರು ವಿರುದ್ಧ ಮಾಡ್ತಾಯಿದ್ದಾರೆ. ಅದು ವಿಡಿಯೋ ನಾನು ಪರ್ಸ್ನಲ್ ನನ್ನ ಐಡಿಯಲ್ಲಿ ಹಾಕ್ಕೊಂಡಿರೋದು, ಅದು ತೆಗೆದು ಸ್ಪ್ರೆಡ್ ಮಾಡಿ ವೈರಲ್ ಮಾಡ್ತಾ ಇರೋದು. ಇಲ್ಲ ಯಾರಿಗೂ ಹೇಳ್ತಾ ಇಲ್ಲ ಸರ್, ಇಲ್ಲ ಯಾರಿಗೂ ಹೇಳಿಲ್ಲ, ಯಾರ ಜೊತೆನೂ ಏನೂ ಅಶಾಂತಿ ಉಂಟು ಮಾಡತಃ ಯಾವುದೂ ಆ್ಯಕ್ಟಿವಿಟಿ ಮಾಡಿಲ್ಲ. ಬೇಕಂದರೆ ಅವ್ರು ಪ್ರೂವ್ ಮಾಡಲಿ. ಯಾವುದಕ್ಕೂ ಯಾವ ಗ್ರೂಪ್ಸು ಇಲ್ಲ, ಯಾರಿಗೂ ಏನೂ ಮಾತಾಡಿಲ್ಲ ಸರ್, ಯಾವುದೂ ಇಲ್ಲ ಸರ್. ಬೇಕಂದ್ರೆ ಅವ್ರು ಪ್ರೂವ್ ಮಾಡಲಿ. ಅದೇ ಸರ್ ಹೇಳ್ತಾ ಇರೋದು, ಶರಿಯತ್ ತರೀಖತ್ ಒಂದಾಗಲ್ಲ. ಆ ಕಾಲದಿಂದನೂ ತರೀಖತ್ ಮೇಲೆ ನಡೆದ ದಾರಿಗೆ ಶರಿಯಾ ಮಸೀದಿಯವರು ಇಲ್ಲ, ತುಂಬ ಜನ ಇದ್ದಾರೆ. ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಯಾರಿಗೆ ಸರ್ ಗೊತ್ತಿಲ್ಲ ಸರ್, ಅವ್ರಿಗೆ ಕೇಳಬೇಕು ನೀವು. ಅವ್ರಿಗೇನು ನಷ್ಟ ಆಗ್ತಾಯಿದೆ ನನ್ನಿಂದ, ನಾನು ಫಾಲೋ ಮಾಡಿದಿಂದ ಅವ್ರಿಗೇನು ನಷ್ಟ ಆಗ್ತಾಯಿದೆ ನೀವು ಅವ್ರನ್ನೇ ಕೇಳಬೇಕು. ನನ್ನಿಂದ ಅವ್ರಿಗೇನು ತೊಂದರೆ ಆಗ್ತಾಯಿದೆ ಅವ್ರಿಗೆ ಕೇಳಬೇಕು. ಯಾಕಂದರೆ ನಾನು ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ನೋಡಿಕೊಂಡು ನನಗೆ ಯಾವ ಇಷ್ಟ ಆಗುತ್ತೆ ಒಳ್ಳೆ ಮಾತನ್ನು ತೊಗೊಳ್ತಾ ಇರೋದು. ಹಿಂದೆ ಏನಾಗ್ತಾಯಿದೆ, ಬೇರೆ ಕಡೆ ಏನಾಗ್ತಾಯಿದೆ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಅವ್ರನ್ನ ಪ್ರಶ್ನೆ ಮಾಡಿ, ಏನು ನಿಮಗೇನು ತೊಂದರೆ ಆಗ್ತಾಯಿದೆ ಅವರಿಂದ ಅಂತ ಹೇಳಿಬಿಟ್ಟು. ಇಲ್ಲ, ಯಾರಾದರೂ ಒಬ್ಬರು, ನಾನು ಬಿಟ್ಟು ಯಾರಾದರೂ ಒಬ್ಬರಾದರೂ ಅದೇ ಅದು ಪ್ರೂಫ್ ಮಾಡಲಿ. ನಾನು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಎಲ್ಲಿಂದ ಅಮೌಂಟ್ ಏನೇನು ಬರ್ತಾ ಇದೆ ಎಲ್ಲ ಚೆಕ್ ಮಾಡಲಿ, ವೆರಿಫೈ ಮಾಡಲಿ, ಪ್ರೂವ್ ಮಾಡಲಿ. ಸೆಕೆಂಡ್ ಬಂದು ಯಾರಾದರೂ ನಾನು ಬಿಟ್ಟು ನಮ್ಮ ಏರಿಯಾದಲ್ಲಿ ಬಂದು ಹೇಳಿ ಇವು ಅಮ್ಮ ನನಗೆ ಹೇಳಿದ್ದಾರೆ ಅಂತ. ಹೋಗಿದ್ದೆ. ಯಾವುದಕ್ಕೆ ಅಂದರೆ 25 ಮೆಂಬರ್ಸ್ 30 ಮೆಂಬರ್ಸ್ ಮನೆ ಹತ್ರ ಬಂದು ಇವ್ರಿಗೆ ಜಮಾತಿಂದ ತೆಗೆದುಹಾಕಿ ಅಂತ ಹೇಳಿಬಿಟ್ಟು ಎಲ್ಲ ಬೆದರಿಸ್ತಾಯಿದ್ರು. ಅದಕ್ಕೆ ನಾನು ಇಸ್ಲಾಮಿನ ರೂಲ್ಸ್ ಎಲ್ಲ ಇದು ಮಾಡಿದ್ದೀನಿ ಅಂತೆ, ವೈಲೆನ್ಸ್ ಮಾಡಿದ್ದೀನಂತೆ. ಅದು ಯಾವುದು ಆ ಥರ ಮಾಡಿಲ್ಲ ನಾನು. ನನ್ನ ಪ್ರೊಟೆಕ್ಷನ್, ನನ್ನ ಸೇಫ್ಟಿಗೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅದು ಬಿಟ್ಟರೆ ಬೇರೆ ಯಾವುದೂ ನಂದು ಇದಿಲ್ಲ, ಏಮಿಲ್ಲ.